शिवायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि कृतं वदिष्यामि सत्यं वदिष्यामि तन्मामवतु तद्वक्तरामवतु अवतु माम् अवतु वक्तारम् ॐ शान्ति शान्ति शान्तिः ಆತ್ಮೀಯ ಕಲಾಭಿಮಾನಿಗಳೇ, ಕರ್ನಾಟಕ ಯಕ್ಷಗಾನ ಬಯಲಾಟ ಅಕಾಡೆಮಿ ಬೆಂಗಳೂರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಆಶ್ರಯದಲ್ಲಿ ಯಕ್ಷಗಾನ ಬಯಲಾಟ ಕಾರ್ಯಕ್ರಮಗಳು ಇವತ್ತು ಜರುಗ್ತಾ ಇದೆ. ಈಗ ಎರಡನೇ ಕಾರ್ಯಕ್ರಮವಾಗಿ ಬಡಗುತಿಟ್ಟಿನ ಯಕ್ಷಗಾನ ಪ್ರಸಂಗ ಚಕ್ರವ್ಯೂಹ ಸಾದರಪಡಿಸುವವರು ಶ್ರೀದೇವಿ ಲಲಿತ ಕಲಾವೃಂದ ಕಾರ್ಕಳ ಮತ್ತು ಸಾಲಿಗ್ರಾಮ ಮೇಳದ ಆಯ್ದ ಕಲಾವಿದರು. ಇದರಲ್ಲಿ ಭಾಗವತರಾಗಿ ಆನಂದ ಅಂಕೋಲ, ಚೆಂಡೆಯಲ್ಲಿ ಶಿವಾನಂದ ಕೋಟ, ಮದ್ದಳೆಯಲ್ಲಿ ಕರ್ಕಿ ಪರಮೇಶ್ವರ ಭಂಡಾರಿ, ಅಭಿಮನ್ಯುವಿನ ಪಾತ್ರದಲ್ಲಿ ಚಂದ್ರಹಾಸ್ ಗೌಡ ಹೊಸಪಟ್ನ, ಸುಭದ್ರೆಯಾಗಿ ಶಶಿಕಾಂತ್ ಶೆಟ್ಟಿ ಕಾರ್ಕಳ, ದ್ರೋಣನಾಗಿ ಭಾಸ್ಕರ ತುಂಬ್ರಿ, ಕೌರವನಾಗಿ ಪ್ರಸನ್ನ ಶೆಟ್ಟಿಗಾರ್ ಮಂದರ್ತಿ, ಧರ್ಮರಾಯನಾಗಿ ನರಸಿಂಹ ಖಾಂಕರ್, ಕರ್ಣನಾಗಿ ಹರೀಶ್ ಜಪ್ತಿ, ದುರ್ಯೋಧನಾಗಿ ವಿನಾಯಕ ಗೊಂಡಗೋಳ, ಕೋಟೆಯ ಬಲವಾಗಿ ಷಣ್ಮುಖ ಗೌಡ ವೇಷಭೂಷಣವನ್ನು ಒದಗಿಸಿದವ ರವಿ. ಈ ಎಲ್ಲ ಕಾರ್ಯಕ್ರಮ ನೋಡಿ ತಾವೆಲ್ಲರೂ ಅವರನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಆ
ಹ್ಮ್. ಏನಕ್ಕೆಲ್ಲ ಪ್ರಕಾರವನ್ನು ಪಾಂಡವರನ್ನ ಸದೆಬಡಿಬೇಕು ಅಂತ ಅಪೇಕ್ಷೆ ಪಟ್ಟಿರುವಂತಹ ಗುಣಾಚಾರ್ಯರು ಚಕ್ರವ್ಯೂಹವನ್ನು ಬರೆದಿದ್ದಾರೆ. ಹಾ. ಚಕ್ರವ್ಯೂಹವನ್ನು ಬರೆದಷ್ಟೇ ಅಲ್ಲ, ಹ್ಮ್. ಒಂದೇ ಯುದ್ಧಕ್ಕೆಂದು ಉತ್ಸಾಹವನ್ನು ಕೊಟ್ಟುಬಿಟ್ಟರು. ಹಾ. ಅಂದ್ರೆ ಹ್ಮ್. ಈ ಚಕ್ರವ್ಯೂಹವನ್ನು ಭೇದಿಸುವಂತಹ ಪಟುವನ್ನು ಪ್ರಪಂಚದಲ್ಲೇ ಬೆರಳಿಗೆ ಜನರು ಮಾತ್ರ ಹ್ಮ್. ರಾಮ ಇದ್ದ ಇದರಲ್ಲ ಹಾ. ಬಲರಾಮ ತಿಳಿದಿದ್ದಾರೆ. ಹ್ಮ್. ನೀ
ಕೆಲವು ಕಾಲದ ಕೂಡಲಾದೆ ಅವನ ಮುದ್ರೆಯನ್ನಾಂತ ನಿಂತಿದ್ದಾನೆ ಯಾಕೆ ಒಳ್ಳೆ ರೀತಿಯ ಒಂದು ರಂಜನ ನನಗೆ ಸಿಕ್ಕಿತ್ತು ನನಗೆ ಮೋಡದ ಮರೆಯಿಂದ ಮಿಂಚಿದ ಹಾಗೆ ಗಗನದಿಂದ ಸಿಡಿಗಳ ಕಿಡಿ ಬಂದ ಕಳಿಸಿದ ಹಾಗೆ ನಿನ್ನ ಪ್ರವೇಶ ಯಾವುದು ಅಭೇದ್ಯವಾದಂತಹ ಚಕ್ರವ್ಯೂಹ ಎಂಬುದಾಗಿ ನಾನು ಬರೆದಿದ್ದೇನೋ ಅದನ್ನು ಪುಡಿಗಟ್ಟಬೇಕೆಂಬುದಾಗಿ ಅಧಿರಥರು ಮಹಾರಥರು ಷಡರಥರು ಕಾಲಾಳುಗಳು ಎಲ್ಲರೂ ಒಂದು ಮುಗಿಬಿದ್ದಾಗಲು ಏನೂ ಮಾಡಲಿಕ್ಕಾಗದೆ ಎಲ್ಲವೂ ಹಿಂದಿರುಗುತ್ತಿರುವಂತಹ ಸಂದರ್ಭ ನೀರೊಬ್ಬರೇ ಆಟದ ಬಯಲಿನಲ್ಲಿ ಬೀಸಿ ಬಣ್ಣದ ಚೆಂಡಿನ ಒಬ್ಬದಲ್ಲಿ ಕುಡಿಯುತ್ತಾ ಬಿದ್ದವಂತಹ ಅಲ್ಲ ಇದನ್ನು ಕಂಡಾಗ ನಾನು ಸೋತಿರು ನೀವು ನಿಮ್ಮಂತಹ ದೇಶಭಕ್ತಿಗಳು ವಯೋವೃದ್ಧರಾದಂತಹ ಬುದ್ಧಿಜೀವಿಗಳಾದಂತಹ ನೀವು ಒಂದು ಮಾತನ್ನು ಹೇಳ್ತೀರಿ ಅಂತಾರೆ ಬಹಳ ಅರ್ಥಗರ್ಭಿತವಾದ ಮಾತು. ಅಲ್ವಾ ಸೋತ ಎನ್ನುವ ಪದಶಬ್ದವಾದ ಸಣ್ಣದಾಗಲಿ ಸಹ ಯಾಕೆ ಸೋತೀರಿ, ಎಲ್ಲಿ ಸೋತೀರಿ, ಹೇಗೆ ಸೋತೀರಿ ಎನ್ನುವುದು ಅರ್ಥ ಆಗಿರುತ್ತಾನೆ. ಯಾಕಂದ್ರೆ ಈ ಸಂದರ್ಭ ಈ ಕ್ಷೇತ್ರದಲ್ಲಿ ಸೋಲು ದೈಹಿಕವಾದಂತಹ ಸೋಲಿಗೆ ಮಾತ್ರ ಬಹುಶಃ ಆ ಕಾರಣಕ್ಕಾಗಿ ನಾನು ವಿವರಣೆ ಕೇಳ್ತಾ ಇದ್ದೇನೆ ಗೊತ್ತಾಗಿದೆ. ದೈಹಿಕವಾಗಿ ನಾನು ಸೋತದ್ದಲ್ಲ, ಮಾನಸಿಕವಾಗಿ ನಾನು ಸೋತಿದ್ದೇನೆ. ಯಾಕಂದ್ರೆ ಸುಂದರವಾದಂತಹ ಸುಮಮಂದನ ಕಂಡು ಅಯ್ಯೋ ಎಷ್ಟು ಸುಂದರವಾಗಿದೆ ಆ ಸುಮಕ್ಕೆ ನಾನು ಸೋತಿದ್ದೇನೆ ಅಂತ ಹೇಳಿದ ಅರ್ಥ ಅವ ದೈಹಿಕವಾಗಿ ಸೋತಿದ್ದಾನೆ. ಯಾಕೆಂದ್ರೆ ಹೂವಿ ನೋಡಿದ್ರೆ ಸಂಗ್ರಾಮ ಅಂತ ಮಾಡಲಿಲ್ಲ. ಸುಮಧುರವಾದಂತಹ ಕಂಠಸಿರಿಯನ್ನು ಕೇಳಿ ಅವನ ಕಂಠಸಿರಿಗೆ ನಾನು ಸೋತಿದ್ದೇನೆ ಎನ್ನುವುದರ ಅರ್ಥ ನಾನು ಅವನಿಗೆ ದೈಹಿಕವಾಗಿ ಸೋತಿದ್ದೇನೆ ಅಂತ ಅರ್ಥದ ಇಲ್ಲ.
ಮತ್ತೆ ಹುದುಗಿ ಹೋಯ್ತಮ್ಮ. ದಿನನಿತ್ಯ ನಿಮ್ಮನ್ನು ಅಪ್ಪಿ ಸಂತೋಷ ಪಡುತ್ತಾಡುವಂತ ನನ್ನ ಕೈಗಳು ಗುರುಧಾರಿಣಿಯ ರಕ್ತದಲ್ಲಿ ಮುಳುಗಿ ಹೋಯಿತು ತಾಯಿ, ಮುಳುಗಿ ಹೋಯಿತು. ನಿಮ್ಮ ಮಾತನ್ನು ಧಿಕ್ಕರಿಸಿ ಬಂದ ಕಾರಣದಿಂದ ನಿಮಗೆ ಇಂಥ ಸ್ಥಿತಿ ಬಂದೇನಮ್ಮ. ನಿಮ್ಮ ಮಾತಿಗೆ ಗೌರವ ಕೊಡದೇ ಇರುವ ಕಾರಣದಿಂದ ನಮಗೆ ಹೀನ ಸ್ಥಿತಿಯೇ. ಕ್ಷಮಿಸಿ ತಾಯಿ, ಕ್ಷಮಿಸಿ. ಮುಂದಿನ ಜನ್ಮವನ್ನು ಅಭಿಮನ್ಯು ಉಂಟು ಅಂತಾದರೆ ನಿಮ್ಮ ಗರ್ಭಾಂಬುದಿಯನ್ನು ಬೆಳಗಿ ನಿಮ್ಮ ಆಸೆಯನ್ನು ಪೂರೈಸುವ ಆದರ್ಶ ಪುತ್ರ ನಾನಾಗ್ತೇನಪ್ಪ. ಅಮ್ಮ, ಧರ್ಮಕ್ಷೇತ್ರ ಎನ್ನುವುದು ಕುರುಕ್ಷೇತ್ರ ಅಂತ ಹೇಳಿದ್ರು ಅಲ್ಲ. ಈ ಭೂಧಾರಿಯಲ್ಲಿ ಕ್ಷಣ ಕ್ಷಣದ ನಡೆಯುವುದು ಅನ್ಯಾಯ, ಅನ್ಯಾಯ. ಅಭಿಮನ್ಯು ಕಾಲದ ಇಲ್ಲಿಗೆ ಮುಗಿಯಿತೆ, ಅಭಿಮನ್ಯು ಕಾಲದ ಇಲ್ಲಿಗೆ ಮುಗಿಯಿತೆ. ಇಲ್ಲ ಇಲ್ಲ, ಅಭಿಮನ್ಯು ಕಾಳಗ ಇಲ್ಲಿಂದಲೇ ಆರಂಭ. ಅಭಿಮನ್ಯು ಕಾಳಗ ಇಲ್ಲಿಂದಲೇ ಆರಂಭ. ಅಭಿಮನ್ಯು ಕಾಳಗ ಇಲ್ಲಿಂದಲೇ ಆರಂಭ. ಉರಿಯುವ ಬೆಂಕಿ ಅಭಿಮನ್ಯು, ಹರಿಯುವ ನೀರು ಅಭಿಮನ್ಯು, ಕುಟುಕುವ ಕಟುಕು ಅಭಿಮನ್ಯು, ಸಿಡಿಯುವ ಅಭಿಮನ್ಯು. ಕರಗಳೋದರೆ ಏನಂತೆ ಹೋರಾಟರೆನ್ನುವಂತಹ ಸ್ಥೈರ್ಯ ಉಂಟು, ಧೈರ್ಯ ಉಂಟು. ಪಾರ್ಥನ ಮಗನಾಗಿ ಹೋರಾಡ್ತೇನೆ, ವೀರ ಕ್ಷತ್ರಿಯ ಕುಮಾರನಾಗಿ ಹೋರಾಡ್ತೇನೆ, ಕೃಷ್ಣ ಅಳಿಯನಾಗಿ